ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡ್ತಾರ ವಿಜಯಲಕ್ಷ್ಮಿ ಧನ್ವೀರ್. ಮನಸ್ಸಿನ ವದಂತಿಗೆ ಬ್ರೇಕ್ ಹಾಕ್ತಾರ ವಿಜಯಲಕ್ಷ್ಮಿ ಮತ್ತು ಧನ್ವೀರ್. ದರ್ಶನ್ ನೋಡೋಕೆ ಇಬ್ಬರು ಒಟ್ಟಿಗೆ ಜೈಲಿಗೆ ತೆರಳುವ ಸಾಧ್ಯತೆ ಇದೆ. ಅಂದ್ರೆ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ. ಅದಾದ ನಂತರ ಅದೇನೇನೋ ಬೇರೆ ಅರ್ಥ ಪಡ್ಕೊಂಡಿತ್ತು. ಧನ್ವೀರ್ ಅವರಿಗೆ ಹಾಕಿದ್ದಾರೆ. ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ನಡುವಿನ ಸಂಬಂಧ ಅಳಿಸೋಗಿದೆ, ದೂರ ಆಗಿದ್ದಾರೆ ದರ್ಶನ್ ಫ್ಯಾಮಿಲಿಯಿಂದ ಧನ್ವೀರ್ ಅವರು. ಈ ರೀತಿಯಾಗೆಲ್ಲ ಸುದ್ದಿಗಳು ಓಡಾಡ್ತಾ ಇತ್ತು. ಬಟ್ ಆ ಸುದ್ದಿ ಆದ ನಂತರ ಧನ್ವೀರ್ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಬಂದೇ ಇಲ್ಲ, ವಿಜಯಲಕ್ಷ್ಮಿ ಅವ್ರ ಜೊತೆ ಕಾಣಿಸ್ಕೊಂಡೇ ಇಲ್ಲ. ಹಾಗಾಗಿ ಇರಬಹುದೇನೋ ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ಇವತ್ತು ಇಬ್ರು ಒಟ್ಟಿಗೆ ಜೈಲಿಗೆ ತೆರಳುವಂತ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಅವರು ಮತ್ತು ಧನ್ವೀರ್. ದರ್ಶನ್ ಅವರನ್ನ ನೋಡೋದಕ್ಕೆ ಮಧ್ಯಾಹ್ನ 3 ಗಂಟೆಗೆ ಪರಪ್ಪನ ಅಗ್ರಹಾರದತ್ತ ವಿಜಯಲಕ್ಷ್ಮಿ ಧನ್ವೀರ್ ಹೊರಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಎರಡೂ ಕುಟುಂಬದ ವೈಮನಸ್ಸು ವದಂತಿಗೆ ಇವತ್ತು ಸಿಗುತ್ತಾ ಸ್ಪಷ್ಟನೆ? ಇತ್ತೀಚೆಗಷ್ಟೇ ನಟಿ ರಕ್ಷಿತಾ ಜೊತೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು, ಮೊನ್ನೆ ತಾನೆ. ಬಟ್ ಮುಂಚೆ ಎಲ್ಲ ನಾವು ಗಮನಿಸಿದ ಹಾಗೆ ನಟ ಧನ್ವೀರ್ ಅವ್ರ ಜೊತೆಗೇನೆ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಲ್ಲಿ ಅವರ ಪತಿ ದರ್ಶನ್ ಅವರನ್ನ ನೋಡ್ಕೊಂಡು ಬರ್ತಾ ಇದ್ರು. ಎಲ್ಲಾ ಟೈಮ್ನಲ್ಲೂ ಕೂಡ ಧನ್ವೀರ್ ಇರ್ತಾ ಇದ್ರು. ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ನಾವು ಗಮನಿಸಿದ ಹಾಗೆ ಅಥವಾ ಈ ವದಂತಿ ಸೃಷ್ಟಿಯಾದ ನಂತರ ಧನ್ವೀರ್ ಅವರು ಯಾವತ್ತೂ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ ಅಥವಾ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ನೋಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಎರಡು ಕುಟುಂಬಗಳ ನಡುವೆ ವೈಮನಸ್ಸು ಉಂಟಾಗಿರಬಹುದು, ದೂರ ಆಗ್ಬಿಟ್ಟಿದಾರೇನೋ ಅನ್ನೋ ನಿಟ್ಟಿನಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಇವತ್ತು ವಿಜಯಲಕ್ಷ್ಮಿ ಅವರು ಜೊತೆಗೆ ನಟ ಧನ್ವೀರ್ ಇಬ್ರು ಸೇರಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬರ್ತಾರೆ ಜೈಲಲ್ಲಿ ಅನ್ನೋ ಮಾಹಿತಿ ಕೂಡ ಇದೆ. ಮಧ್ಯಾಹ್ನ 3 ಗಂಟೆಗೆ ಪರಪ್ಪನ ಅಗ್ರಹಾರದತ್ತ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ.